ಗೌರಿಬಿದನೂರು ತಾಲೂಕಿನ ಹೊಸೂರು ಹೋಬಳಿಯ ಮುದಿಗೆರೆ ಗ್ರಾಮದಲ್ಲಿ 600-700 ವರ್ಷ ಇತಿಹಾಸವುಳ್ಳ ಲಕ್ಷ್ಮೀ ಚೆನ್ನಕೇಶವ ಸ್ವಾಮಿಯ ಬ್ರಹ್ಮ ರಥೋತ್ಸವಕ್ಕೆ ಮುದಿಗೆರೆ ಗ್ರಾಮದಲ್ಲಿ ನಾವು 6-7 ವರ್ಷದಿಂದ ಸಮಾಜ ಸೇವಕರು, ಜನಸೇವಕರು, ದೀನದಲಿತರ ಬಂಧು, ಬಡವರ ಆಶಾ ಕಿರಣರಾಗಿರುವಂತಹ ಕೆಂಪರಾಜಣ್ಣನವರ ನೇತೃತ್ವದಲ್ಲಿ ಪ್ರಾರಂಭ ಆಯಿತು. ಅಂದಿನಿಂದಲೂ ಈಗಿನವರೆಗೂ ಇಲ್ಲಿ ಊರಿನಲ್ಲಿ ಸುಕನ್ ರಾಜ, ದವಣ, ಚೆಂಡುವ, ಗುಲಾಬಿ, ಕನಕಾಂಬರ ಇವನ್ನೆಲ್ಲ ಸೇರಿಸ್ಕೊಂಡು ಮನೆ ಮನೆಗೂ ತಲುಪಿಸುವಂತ ಕೆಲಸ ಮಾಡ್ತಾ ಇದ್ವಿ. ಈಗ ನೀವು ಮನೆಗೆ ಬರಬೇಡಿ, ನಾವೇ ನಿಮ್ಮ ಮನೆ ಹತ್ರ ಬಂದು ತಗೊಂಡು ಬರ್ತೀವಿ, ನಿಮ್ಗೆ ಕಷ್ಟ ಬೇಡ ಅಂತೇಳಿ ಅವರೇ ಸ್ವಯಂ ಪ್ರೇರಿತರಾಗಿ ನಮ್ಮ ಮನೆ ಹತ್ರ ಬಂದು ದೇವರಿಗೆ ಹಾಕೋದಿಕ್ಕೆ ಹೂವು ಪಡ್ಕೊಂಡು ಲಕ್ಷ್ಮೀ ಚೆನ್ನಕೇಶವ ದೇವರ ಕೃಪೆಗೆ ಪಾತ್ರರಾಗ್ತಾ ಇದ್ದಾರೆ. ಬಹಳ ವರ್ಷಗಳಿಂದನೂ ಅಣ್ಣ ಅವ್ರು ಹೇಳಿದ್ದು ಒಂದೇ ಮಾತು, ದುಡಿದ್ರಲ್ಲಿ 10% ಎತ್ತಿಕ್ಕಿ ಸಮಾಜ ಸೇವೆ ಮಾಡು, ದೇವರೆಲ್ಲಾರು ನಿಂಗೆ ಒಳ್ಳೇದ್ ಮಾಡ್ತಾನೆ ಎಂದಾಗಿಂದ ಇವತ್ತು ನನ್ನ ವ್ಯಾಪಾರ ಅಭಿವೃದ್ಧಿ ಆಗಿದೆ. ಭಗವಂತನ ಆಶೀರ್ವಾದದಿಂದ ಜನ ಒಂದ್ಸರಿ ಗೆಲ್ಲಿಸಿ ನನ್ನ ಉಪಾಧ್ಯಕ್ಷನಾಗಿ ಮಾಡಿದ್ದಾರೆ. ನಾನು ಬೇಕಾದಷ್ಟು ವರ್ಷಗಳಿಂದ ಜನಸೇವೆ ಮಾಡ್ಕೊಂಡು ಬರ್ತಾ ಇದ್ದೀನಿ. ಪ್ರಪ್ರಥಮವಾಗಿ 3 ವರ್ಷಗಳಿಂದ ನಾನು ಗೆದ್ದ ತಕ್ಷಣ ಕನ್ನಡ ರಾಜ್ಯೋತ್ಸವವನ್ನು ಅದ್ದೂರಿಯಾಗಿ 3 ವರ್ಷ ಮಾಡಿದ್ದೇನೆ. ಅದೇ ರೀತಿಯಾಗಿ ದೇವಸ್ಥಾನಗಳಿಗೆ ಮೈಕ್ ಸೆಟ್ಗಳು ಕೊಡಿಸಿದ್ದೇನೆ. ಅದೇ ರೀತಿಯಾಗಿ ನಿರ್ಗತಿಕರಿಗೆ ಟಾರ್ಪಲ್ಲುಗಳು, ಗುಡಿಸಲು ಓದಿಸ್ಕೊಂಬಕ್ಕೆ, ವಿಕಲಚೇತನರಿಗೆ ಅಕ್ಕಿ ಪಾಕೆಟ್ಗಳನ್ನು ಕೊಟ್ಟಿದ್ದೇನೆ. ನಿರ್ಗತಿಕರ ಹಾಸ್ಪಿಟಲ್ ಇಲ್ಲ ಅಂದಾಗ ಆಂಬುಲೆನ್ಸ್ ವ್ಯವಸ್ಥೆ ಮಾಡಿಕೊಟ್ಟಿದ್ದೇನೆ. ಹಾಗೆ ಕ್ಯಾಂಪ್ಗಳು ಮಾಡಿದ್ದೇನೆ. ಅದೇ ರೀತಿಯಾಗಿ ನನ್ನ ಜನಸೇವೆ ಅಪಾರವಾಗಿ ನಮ್ಮ ಮುದಿಗೆರೆ ಗ್ರಾಮ ಪಂಚಾಯತಿಯಲ್ಲಿ ನಾನು ಮಾಡ್ಕೊಂಡೇ ಬರ್ತಾ ಇದ್ದೀನಿ. ನನಗೂ ಜನ ಹಂಗೆ ಸ್ಪಂದಿಸ್ತಾ ಇದ್ದಾರೆ. ಎಲ್ಲೋ ಒಂದು ಸಮಾಜ ಸೇವಕ ಕೆಂಪರಾಜು ಅಂದ್ರೆ ಅಪಾರವಾದ ನಂಬಿಕೆ ಇದೆ. ಅವರೇ ಹೇಳ್ತಾರೆ, ಕೆಂಪರಾಜಣ್ಣವರು ಗೆಲ್ಲಬೇಕಾಗಿತ್ತು, ಈ ಸರಿ ಪರ್ಪಟ್ ಆಗಿದೆ, ನಮ್ಮಿಂದ ಪರ್ಪಟ್ ಆಗಿದೆ, ಈ ಸರಿ ಅಣ್ಣವ್ರಿಗೆ ಗೆಲ್ಸೋಣ, ನಿನ್ನ ಸೇವೆ ಬಿಡ್ಬೇಡಪ್ಪ, ನೀನ್ ಇದೇ ತರ ಮುಂದುವರ್ಕೊಂಡು ಹೋಗು, ಜನ ನಿನ್ನ ಕೈ ಹಿಡಿತಾರೆ ಅಂತ ಒಂದು ಅಪಾರವಾದ ನಂಬಿಕೆ ಹೇಳಿ ನಮ್ ಕೆಂಪರಾಜಣ್ಣವರ ಆ ಸೇವೆ ಕಂಟಿನ್ಯೂ ಮಾಡು ಅಂತ ಹೇಳಿ ಧೈರ್ಯ ಕೊಟ್ಟು ನಮ್ಗೆ ಸೇವೆ ಮಾಡಿಸ್ತಾ ಇದ್ದಾರೆ. ಭಗವಂತ ಅವ್ರಿಗೂ ಅವ್ರ ಕುಟುಂಬಕ್ಕೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಯಾವ ಲಕ್ಷ್ಮೀ ಚೆನ್ನಕೇಶವ ರಥೋತ್ಸವಕ್ಕೆ ಮೊನ್ನೆ 8 ಲಕ್ಷ ವೆಚ್ಚದಲ್ಲಿ ಏನೋ ಪ್ರತಿಷ್ಠಾಪನೆ ಆಯ್ತು, ಜೀರ್ಣೋದ್ಧಾರ ಮಾಡಿದ್ರು. ಅವಾಗ 8 ಲಕ್ಷ ವೆಚ್ಚದಲ್ಲಿ ಅನ್ನದಾಸೋಹ ಮಾಡಿಸಿದ್ರು. ಅವ್ರದೊಂಥರ ಸೇವೆ ಆದ್ರೆ ಅವ್ರ ಶಿಷ್ಯರಾದ್ರೆ ನಮ್ದೊಂಥರ ಸೇವೆ ನಡ್ಕೊಂಡ್ ಬರ್ತಾ ಇದ್ದೀರಿ. ಭಗವಂತ ಅವ್ರಿಗೆ ಆರೋಗ್ಯ, ಆಯುಷ್ಯ, ಸಂಪತ್ತು ಕೊಟ್ಟು ಕಾಪಾಡಲಿ ಅಂತ ಹೇಳಿ ಲಕ್ಷ್ಮೀ ಚೆನ್ನಕೇಶವ ಸ್ವಾಮಿ ಕೃಪೆಗೆ ಪಾತ್ರರಾಗ್ತಾ ಕೇಳ್ಕೊಳ್ತಾ ಇದ್ದೀವಿ. ನನ್ನ 2 ಮಾತು ಮುಗಿಸ್ತಾ ಇದ್ದೀನಿ. RRS ನ್ಯೂಸ್ ಗೌರಿಬಿದನೂರು ವರದಿ. ಗೌರಿಬಿದನೂರು ತಾಲೂಕಿನ ಮುದುಗೆರೆ ಗ್ರಾಮದ ಮಾಜಿ ಉಪಾಧ್ಯಕ್ಷರಾದ ಮತ್ತು ಕೆಂಪರಾಜು ಬಣದ ಪ್ರಮುಖ ಮುಖಂಡರಾದ MS ರಾಜಶೇಖರ್ ರವರು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಲಕ್ಷ್ಮೀ ಚೆನ್ನಕೇಶವ ಸ್ವಾಮಿ ಬ್ರಹ್ಮ ರಥೋತ್ಸವದ ಪ್ರಯುಕ್ತ ಸುಮಾರು 4 ಟನ್ಗೂ ಹೆಚ್ಚು ಹೂವನ್ನು ಮುದುಗೆರೆ ಗ್ರಾಮಸ್ಥರಿಗೆ ಹಂಚಿದರು. ಜನರು ಒಬ್ಬರ ಮೇಲೆ ಒಬ್ಬರು ಮುಗಿಬಿದ್ದು ಹೂವನ್ನು ಸಾವಿರಾರು ಜನ ತುಂಬಿಕೊಂಡು ಹೋದರು. ರಾಜಶೇಖರ್ ಅವರ ಈ ಕೆಲಸಕ್ಕೆ ముదుగిరే గ్రామస్థರಿಂದ భారీ మెచ్చుగే. మా ఊరికి ఎస్ మేము పూలు పండుగకి వెరీ గుడ్ స్వామి. నమస్తే 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 నమస్తే. మేము ఇచ్చిండాడు దేవస్థానం తల తార్పల్లి ఇచ్చిండాడు, గుడిసికే దాలక్క నా పేరు, అంతా సౌకర్యం పూలు ఇస్తా ఉన్నాడు. ನಮಸ್ಕಾರ. ನೀಕೆ ಹೂವು ಕೊಡ್ತಾರೆ, ರಾಜಶೇಖರ್ ಹೂವು ಕೊಡ್ತಾರೆ, ಅಕ್ಕಿ ಕೊಟ್ರು. ಇನ್ನ ಸಣ್ಣ ಕೆಲ್ಸಗಳೆಲ್ಲ ಮಾಡ್ತಾ ಇರ್ತಾರೆ ಊರಿನಾಗೆ. ನಾವು ಬ್ಯಾಡ ಅಂದ್ರೂ ಬಲಂತ ಮಾಡಿ ಕೊಡ್ತಾ ಇರ್ತಾರೆ. 4 ವರ್ಷ 5 ವರ್ಷದಿಂದ ಕೊಡ್ತಾ ಇದ್ರು. ಈ ವರ್ಷನೂ ಕೊಡ್ತಾವ್ರೆ. 5 ವರ್ಷದಿಂದ ಹೂವು ಕೊಡ್ತಾ ಇದಾರೆ, ಜನಸೇವೆ ಮಾಡ್ತಾ ಇದಾರೆ. ಯಾವಾಗ ಹಬ್ಬಬ್ಬಗೂ ತೇರ್ಗೆಲ್ಲ ಹೂವು ಹಂಚ್ತಾ ಇದಾರೆ, ಬಡಬಗರಿಗೆಲ್ಲ ಸಹಾಯ ಮಾಡ್ತಾ ಇದಾರೆ. ರಾಜಶೇಖರ್ ಅವರ ಮನೆ ಅಕ್ಕಿ ಕೊಟ್ರು ಕೊಡ್ತಾ ಇದ್ದಾರೆ. ಬಾಬುಕ್ಕೆ ಸಂಕೇಶ್ವರ ವರ್ಷನ ಕೊಡ್ತಾ ಇದ್ದಾರೆ. 4-5 ವರ್ಷದಿಂದ ಕೊಡ್ತಾ ಇದ್ದಾರೆ. ಇವರು ರಾಜಶೇಖರ ಇವರು ಸೇವೆ ಮಾಡ್ತಾರೆ. ಬಟ್ಟೆ ಒಂದು ವರ್ಷ ಬಟ್ಟೆ ಕೊಟ್ಟಿದ್ರು. ಮೊನ್ನೆ ಎಲ್ಲ మనంత భీమి ఇచ్చిండారు, మనంత టార్పల్ ఇచ్చిండారు. ఇగో ఏడాది పూలు ఇస్తా ఉండారు, బట్టలు ఇచ్చిండారు. ఏమే రాజశేఖర్ అవరు ఏమప్ప ఇగో ఈ పొద్దు అందరికి చెప్పొచ్చిండారు, ఈ పొద్దు పూలు ఇస్తా ఉండారు.
ನಮ್ಗೆ ಎಲ್ಲಾ ಸಹಾಯ ಮಾಡ್ತಾವನೆ. ನಮ್ಮ ಅಣ್ಣ ಅಕ್ಕಿ ಕೊಟ್ಟವನೆ, ಸಹಾಯ ಮಾಡವನೆ, ಟಾರ್ಪಲ್ ಕೊಟ್ಟೈತೆ. ನಾವು ಗುಡ್ಲಾಗಿದ್ದೀವಿ. ಈಗ ಹೂವು ತಂದಾನ, ಹೂವು ಕೊಟ್ಟವನೆ. ನಮ್ಗೆ 5 ವರ್ಷದಿಂದ ಎಲ್ಲ ಸೌಕರ್ಯ ಮಾಡ್ತಾವನೆ ನಮ್ಮ ಅಣ್ಣ. ನಮ್ಮ ಅಣ್ಣನ್ಗೆ ನಮಸ್ಕಾರ. ಇವತ್ತಿನ ದಿವಸ ಶ್ರೀ ಲಕ್ಷ್ಮೀ ಚೆನ್ನಕೇಶವ ಸ್ವಾಮಿಯ ನಾಳೆ ಆಗ್ತಕ್ಕಂಥ ಅಂದ್ರೆ ಮಾರ್ಚ್ 3ನೇ ತಾರೀಕು ಆಗ್ತಕ್ಕಂತಹ ಐತಿಹಾಸಿಕ ಪ್ರಸಿದ್ಧ ಶ್ರೀ ಲಕ್ಷ್ಮೀ ಚೆನ್ನಕೇಶವ ಸ್ವಾಮಿ ರಥೋತ್ಸವದ ಅಂಗವಾಗಿ ಇವತ್ತಿನ ದಿವಸ ಗ್ರಾಮಸ್ಥರಿಗೆ ಏನು ಧಾರ್ಮಿಕ ವಿಚಾರತೆಗಾಗಿ ಇವತ್ತು ಒಂದು ಹೂವನ್ನ ಎಲ್ಲರ ಮನೆಗೂ ಕೂಡ ಹಂಚುವಂತ ಒಂದು ವಿಚಾರ ಇವತ್ತು ನಮ್ಮ ಗ್ರಾಮದ MS ರಾಜಶೇಖರ್ ಅವರ ಮನೆ ಮುಂದೆ ನಡೀತಾ ಇದೆ. ಈ ಒಂದು ವಿಚಾರವಾಗಿ ನಮ್ಮ ಗ್ರಾಮದ ಎಲ್ಲಾ ಮಹಿಳೆಯರು ಕೂಡ ಇವತ್ತು ಈ ಹೂವನ್ನ ಸಂತೋಷವಾಗಿ ಸ್ವೀಕಾರ ಮಾಡ್ತಾ ಇದ್ದಾರೆ. ಇದರ ಮೂಲ ಉದ್ದೇಶ ನಾಳೆ ಬ್ರಹ್ಮರಥೋತ್ಸವ ಇರೋದ್ರಿಂದ ಪ್ರತಿ ವರ್ಷ ಕೂಡ ಪ್ರತಿ ಹಬ್ಬಕ್ಕೂ ಈ ನಮ್ಮ ಕೆಂಪರಾಜ್ ಬಣದ ಮುಖಂಡರು ಆಗಿರ್ತಕ್ಕಂತಹ ಶ್ರೀ MS ರಾಜಶೇಖರ್ ಅವರು ನಾವೆಲ್ಲ ಸೇರಿ ಇವತ್ತಿನ ದಿವಸ ಈ ಒಂದು ಹೂವನ್ನ ಕೊಡ್ತಾ ಇದ್ವಿ. ಇದು ಬಹಳ ಸಂತೋಷವಾದ ವಿಚಾರ. ಆದ್ರೆ ಕೆಲವು ವಿಚಾರಗಳಲ್ಲಿ ಚುನಾವಣೆಗಳು ಹತ್ರಕ್ಕೆ ಬಂದ್ರೆ ಇದೆಲ್ಲ ಕಾಮನ್ ಆಗಿ ನಡೀತಕ್ಕಂಥ ಕೆಲಸ ಅಂತ ಜನರು ಭಾವಿಸ್ತಾರೆ. ದಯವಿಟ್ಟು ಇದನ್ನ ಅನ್ಯತಾ ಭಾವಿಸ್ಬೇಡಿ. ಚುನಾವಣೆಗೆ ಈ ಒಂದು ವಿಚಾರವನ್ನ ಸೇರಿಸ್ಕೊಳಕ್ ಹೋಗ್ಬೇಡ್ರಿ. ಯಾಕಂದ್ರೆ ಇದು ಧಾರ್ಮಿಕ ವಿಚಾರವಾಗಿ ಸುಮಾರು 5 ವರ್ಷಗಳಿಂದ ಮನೆಗೂ ಹೂವು ಕೊಡ್ತಾ ಬಂದಿದ್ದಾರೆ ಅವರು. ಈ ನಮ್ಮ ಕೆಂಪರಾಜ ಅಣ್ಣನವರ ಬಣದಲ್ಲಿ ನಾವೆಲ್ಲರೂ ಕೂಡ ಸಕ್ರಿಯವಾಗಿ ಭಾಗವಹಿಸಿ ಇಂಥ ಒಂದು ಧಾರ್ಮಿಕ ಕಾರ್ಯಕ್ರಮಗಳಾಗಿರ್ಬೋದು ಅಥವಾ ಜಾನುವಾರುಗಳಿಗೆ ಬೂಸಾ ಮೂಟೆಗಳು ಕೊಡ್ತಕ್ಕಂಥ ಆಗಿರ್ಬೋದು ಅಥವಾ ಶಾಲಾ ಮಕ್ಕಳಿಗೆ ಬುಕ್ಸು ನೋಟ್ಸು ಅಥವಾ ಅಂಗವಿಕಲರಿಗೆ ಅವ್ರ ಕೈಲಾದಷ್ಟು ಸಹಾಯ ಮಾಡ್ತಕ್ಕಂಥ ವಿಚಾರ ಆಗಿರ್ಬೋದು. ನಿನ್ನೆ ಹೋದ್ಸಲ ನಡೆದದ್ದಷ್ಟೇ ಅಂಗವಿಕಲರಿಗೆ ಕೆಲವರು ಈ ಒಂದು ದುಡ್ಡನ್ನ ಅಂದ್ರೆ ಅವ್ರ ಕೈಲಾದಷ್ಟು ಸಹಾಯ ಕೊಟ್ಟಿರ್ತಕ್ಕಂಥ ಆಗಿರ್ಬೋದು. ಈ ರೀತಿ ಆಗಿರ್ತಕ್ಕಂಥದ್ದು ಮೊದಲಿಂದನೂ ಇದು ಬರ್ತಾನೆ ಇರ್ತಕ್ಕಂಥ ವಿಚಾರ. ದಯವಿಟ್ಟು ಚುನಾವಣೆಗೆ ಇದನ್ನು ಸೇರ್ಸಕ್ ಹೋಗ್ಬೇಡ್ರಿ. ಧಾರ್ಮಿಕವಾಗಿ ಎಲ್ಲರೂ ಕೂಡ ಭಕ್ತಿಯಿಂದ ಸ್ವೀಕರಿಸಿ ನಾಳೆ ನಡೀತಕ್ಕಂತಹ ಶ್ರೀ ಲಕ್ಷ್ಮೀ ಚೆನ್ನಕೇಶವ ಸ್ವಾಮಿಗೆ ಎಲ್ಲರೂ ಕೂಡ ಹೂವನ್ನು ಅರ್ಪಿಸಿ ತನು ಮನ ಧನವನ್ನ ಅರ್ಪಿಸಿ ನಮ್ಮ ರಥೋತ್ಸವನ ಯಶಸ್ವಿ ಮಾಡಿಕೊಡ್ಲಿಕ್ಕೆ ಇವರೆಲ್ಲರೂ ಕೂಡ ಸಹಕಾರ ಕೊಟ್ಟಿದ್ದಾರೆ. ಮುಖ್ಯವಾಗಿ ಕೆಂಪರಾಜಣ್ಣನವರು ಕೂಡ ಈ ಒಂದು ಕಾರ್ಯಕ್ರಮವನ್ನ ನಡೆಸ್ತಾನೆ ಬರ್ತಾ ಇದ್ದಾರೆ. ಅವ್ರಿಗೆ ನಮ್ಮ ಗ್ರಾಮದ ಏನು ಹೃದಯ ಭಾಗವಾದ ಶ್ರೀ ಲಕ್ಷ್ಮೀ ಚೆನ್ನಕೇಶವ ಸ್ವಾಮಿ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ಮುಂದಿನ ದಿನಗಳಲ್ಲಿ ಕೂಡ ಇಂಥ ಒಂದು ಕಾರ್ಯರೂಪಕ್ಕೆ ಬರಲಿ ಅಂತ ಹೇಳ್ತಾ ನನ್ನ ಈ 2 ಮಾತನ್ನ ಅವಕಾಶ ಮಾಡಿಕೊಡ್ಲಿಕ್ಕೆ ನಿಮ್ಗೆ ವಂದಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಹಿಂದ್. ಎಲ್ಲ